ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೃತ್ಯ ಬ್ಲಾಗ್ಸ್ ಇನ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಸಹ ಇನ್ನೊಂದು ಥರದ ರೊಟ್ಟಿ ಮಾಡೋಣ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಇದ್ದಿದೆ. ಪನ್ನೀರ್, ಕ್ಯಾರೆಟ್, ಬೀಟ್ರೂಟ್, ಕೊರಿಯಂಡರ್ ಲೀವ್ಸ್, ರೈಸ್ ಫ್ಲೋರ್, ಸಾಲ್ಟ್, ಗೀ ಹಾಗೆ ಜೀರಿಗೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಆ ಬೌಲಿಗೆ ಗ್ರೇಟ್ ಮಾಡಿರುವಂಥ ಪನ್ನೀರ್, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಹಾಗೆ ಬೀಟ್ರೂಟ್ ಇದಿಷ್ಟನ್ನು ನೀವು ಯಾವ ಬೌಲಲ್ಲಿ ರೊಟ್ಟಿ ಮಾಡ್ತೀರಾ, ಎಷ್ಟು ಕ್ವಾಂಟಿಟಿದು ಮಾಡ್ತೀರಾ ಆ ಬೌಲಲ್ಲೇ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ತುಪ್ಪ, ಉಪ್ಪು ಹಾಗೆ ಖಾರದ ಪುಡಿ. ನಿಮಗೆ ಬೇಕಿದ್ದರೆ ನೀವಿಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಚಾಪ್ ಮಾಡಿ ಹಾಕೋಬೋದು. ಚಿಕ್ಕ ಮಕ್ಕಳಿದ್ದಾರೆ, ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಅನ್ನೋ ಅಂಥವ್ರು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಸೊ ಇಲ್ಲಿ ನಾನು 2 ಕಪ್ಪು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಇದರಿಂದ 4 ರೊಟ್ಟಿ ಆಗುತ್ತೆ. ಸೊ ನೀವು ನಿಮ್ಮ ಮನೆಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಸೊ ಸ್ವಲ್ಪನೇ ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರೊಟ್ಟಿ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಸಚ್ ಎ ಬ್ಯೂಟಿಫುಲ್ ಕಲರ್. ನಿಮಗೆ ಇಷ್ಟ ಆಗುತ್ತೆ. ವಿತೌಟ್ ಎನಿ ಕಲರ್, ಆರ್ಟಿಫಿಷಿಯಲ್ ಕಲರ್ ಯಾವುದೂ ಇಲ್ಲದಲೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು 10 ನಿಮಿಷ ಅದು ಮ್ಯಾಲಿನೇಟ್ ಆದಮೇಲೆ ಈ ಥರ ಸ್ವಲ್ಪ ಒಂದು ರೊಟ್ಟಿಗೆ ಎಷ್ಟು ಆಗುತ್ತೋ ಅಷ್ಟು ಒಂದು 2 ನಿಂಬೆಹಣ್ಣು ಗಾತ್ರ ಸೈಜನ್ನು ಅಕ್ಕಿ ಹಿಟ್ಟನ್ನು ತೊಗೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ರೊಟ್ಟಿ ತಟ್ಟಕ್ಕೆ ಮುಂಚೆ ನಾದ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಅಕ್ಕಿ ಹಸಿಟ್ಟನ್ನು ಕೆಳಗೆ ಹಾಕ್ಕೊಂಡು ಈಗ ರೊಟ್ಟಿ ತಟ್ಕೊಳ್ಳಿ. ಯಾರಿಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅವರು ಚಪಾತಿ ಥರ ಲಟ್ಟಿಸ್ಕೋಬೋದು, ನೋ ಇಶ್ಯೂಸ್. ನಾನು ರೊಟ್ಟಿ ತಟ್ಟುವಾಗಲೇ ಹಂಚನ್ನು ಬಿಸಿಗಿಟ್ಟಿದ್ದೆ. ಸೊ ಅದು ಕಾದಿದೆ. ಈಗ ರೊಟ್ಟಿನ ಕಾದಿರುವಂತಹ ಕಬ್ಬಿಣದ ಹೆಂಚಿನ ಮೇಲೆ ಹಾಕೋಣ. ನಾನಿಲ್ಲಿ ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ. ನಮ್ಮ ಮನೇಲಿ ಯಾವಾಗಲೂ ಕಬ್ಬಿಣದ್ದೇ ಯೂಸ್ ಮಾಡೋದು. ಐರನ್ ಇಸ್ ಗುಡ್ ಫಾರ್ ಹೆಲ್ತ್. ನಾವೀಗ ಐರನ್ ವೆಸಲ್ಸ್ನ ಯೂಸ್ ಮಾಡೋದು ಬಿಟ್ಟು ತುಂಬ ಜನಕ್ಕೆ ಐರನ್ ಡಿಫಿಷಿಯನ್ಸಿ ಟ್ಯಾಬ್ಲೆಟ್ಸ್ ತೊಗೋತಿರ್ತಾರೆ. ಸೊ ನೀವು ಆದಷ್ಟು ಕಬ್ಬಿಣದ ಹಂಚನ್ನು ಯೂಸ್ ಮಾಡಿ. ರೊಟ್ಟಿ ಒಂದು ಕಡೆ ಬೆಂದ ಮೇಲೆ ನೀವೀಗ ಮೇಲ್ಗಡೆ ನೀರನ್ನು ಸವರಬೇಕಾಗತ್ತೆ. ಇಲ್ಲಾಂದರೆ ರೊಟ್ಟಿ ವೈಟ್ ಆಗುತ್ತೆ, ಸ್ವಲ್ಪ ರಫ್ ಆಗುತ್ತೆ. ಸೊ ಅದಾಗಬಾರ್ದು ಅನ್ನೋದಾದರೆ ಈ ಥರ ನೀರನ್ನು ಸವರ್ಕೋಬೋದು. ಡೈರೆಕ್ಟಾಗಿ ಕೈಯಲ್ಲಿ ಸವರ್ಕೊಳ್ಳೋದಾದರೆ ಸವರ್ಕೊಳ್ಳಿ. ಇಲ್ಲ ನಾವು ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾಯಿದ್ದೀವಿ, ನಾನು ಸವರಕ್ಕೆ ಬರಲ್ಲ ಅನ್ನೋರು ಒಂದು ಪುಟಾಣಿ ಕಾಟನ್ ಬಟ್ಟೆನ ಇಟ್ಕೊಂಡು ಆರಾಮಾಗಿ ನೀರು ಸವರ್ಕೋಬೋದು. 2 ಕಡೆ ರೊಟ್ಟಿಯನ್ನು ಬೇಯಿಸಿ, ಮಸಾಲೆ ರೊಟ್ಟಿ ಆಗಿರೋದ್ರಿಂದ ನಿಮಗೆ ನೆಂಚ್ಕೊಳ್ಳೋಕ್ಕೆ ಬೇರೆ ಏನೂ ಬೇಕು ಅಂತ ಅನಿಸಲ್ಲ. ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ನನ್ನ ಮಗ ಅರ್ಜೆಂಟ್ ಮಾಡ್ತಿದ್ದಾನೆ ಅಂತ ತುಪ್ಪ ಸವರಿ ಕೊಡ್ತಾಯಿದ್ದೀನಿ. ಸೊ ಇದೇ ಥರ ನೀವು ಬೇರೆ ರೊಟ್ಟಿಗಳನ್ನೂ ಮಾಡ್ಕೋಬಹುದು. ಮಕ್ಕಳಿಗೆ ಊಟ ಮಾಡ್ಸೋದು ಕಷ್ಟ, ಬಟ್ ಈ ಥರ ರೊಟ್ಟಿ, ದೋಸೆ ಈ ಥರ ಮಾಡಿಕೊಟ್ರೆ ಅವರೇ ಕೈಯಲ್ಲಿ ಹಿಡ್ಕೊಂಡು ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೋತಾರೆ ಆ್ಯಂಡ್ ಇಷ್ಟಪಟ್ಟು ತಿಂತಾರೆ. ಎವ್ರಿ ಡೇ ಡಿಫ್ರೆಂಟ್ ಕಲರ್ ಇರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಇಷ್ಟಪಟ್ಟು ತಿಂತಾರೆ. ಬರೀ ರೊಟ್ಟಿ ಕೊಡೋದಕ್ಕಿಂತ ಈ ಥರ ವೆಜಿಟೇಬಲ್ಸ್ ಹಾಕಿದ್ರೆ ಹೆಲ್ತಿಗೂ ಕೂಡ ಒಳ್ಳೆಯದು. ಸೊ ನೀವು ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗನ ರಿಯಾಕ್ಷನ್ ನೋಡಿ, ಸೂಪರಾಗಿದೆ ಅಂತ ಇದ್ದಾನೆ. ಸೊ ಓಕೆ, ಕಮಿಂಗ್ ಬ್ಯಾಕ್ ಟು ರೊಟ್ಟಿ. ಸೊ ಈ ಥರ ನೀವು ಪುಟ್ಟದಾಗಿ ಮಾಡಿಕೊಂಡ್ರೆ ಲಂಚ್ ಬಾಕ್ಸಿಗೂ ಕೂಡ ಆಗುತ್ತೆ. ಆ್ಯಂಡ್ ಯಾರಿಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂಥವರು ಬಾಳೆದೆಲೆ ಮೇಲೆ ತೊಟ್ಕೊಂಡು ಆರಾಮಾಗಿ ಬಾಳೆದೆಲೆನ ಹಂಚ ಮೇಲೆ ಉಲ್ಟಾ ಮಾಡ್ಬೋದು ಬಿಗಿನಿಂಗಲ್ಲಿ. ಆಮೇಲೆ ನೀವೇ ಕಲ್ತ್ಕೋತೀರಾ. ಬಟ್ ಬಿಗಿನಿಂಗಲ್ಲಿ ನಿಮಗೆ ಬರ್ತಾ ಇಲ್ಲ ಅನ್ನೋದಾದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಾಳೆದೆಲೆ ಮೇಲೆ ರೊಟ್ಟಿಯನ್ನು ತಟ್ಕೊಂಡು ಬಾಳೆದೆಲೆನ ಹಂಚ ಮೇಲೆ ಮಗ್ಚಾಕೋದು. ನೀವು ಕವರಲ್ಲೆಲ್ಲ ತೊಟ್ಕೊಂಡ್ರೆ ಕವರ್ ಬಿಸಿ ಆಗುತ್ತೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಇದಾಗಿತ್ತು ನಮ್ಮ ರೊಟ್ಟಿಯ ರೆಸಿಪಿ. ಆ್ಯಂಡ್ ನಾನು ಮಿಕ್ಕಿದ ರೊಟ್ಟಿನೆಲ್ಲ ಹಾಕ್ಕೋತೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ತಿನ್ನೋಣ, ಖುಷಿಯಾಗಿರೋಣ.